ಮತ್ತೆ ಈಗ ಬೆಂಗಳೂರಿನ ಪರಿಸ್ಥಿತಿ ಬಗ್ಗೆ ಮಾಹಿತಿ ಕೊಡ್ತಾ ಇದೀವಿ. ಬೆಂಗಳೂರಿನಲ್ಲಿರುವ ನವರಂಗದಲ್ಲೂ ಕೂಡ ಆಟೋ ಚಾಲಕರ ಪರದಾಟ ಅಂತೆ. ಸ್ಟೇಷನ್ಗಳ ಮುಂದೆ ಸಾಲುಗಟ್ಟಿ ವಾಹನಗಳು ನಿಂತ್ಕೊಂಡಿದೆ, ಆದ್ರೂ ಕೂಡ ಗ್ಯಾಸ್ ಸಿಗ್ತಾ ಇಲ್ಲ. ನವರಂಗ ಬಳಿಯ ಬಂಕ್ನಲ್ಲಿ ಆಟೋ LPG ಸಿಗ್ತಾ ಇದೆಯಂತೆ. ನೋಡಿ, 3 ದಿನಗಳ ಹಿಂದೆ ಈ ಬಂಕ್ನಲ್ಲಿ ನಡೆದಿತ್ತಂತೆ ದೊಡ್ಡ ಮಟ್ಟದ ಗಲಾಟೆ. ಆಟೋ ಚಾಲಕರ ಮಧ್ಯೆನೇ ಗಲಾಟೆ ಆಗಿ ಹೋಗಿತ್ತು. ಕೇವಲ 400 ರೂಪಾಯಿಗೆ ಮಾತ್ರ LPG ಹಾಕ್ತೀವಿ ಅಂತ ಬೋರ್ಡ್ ಹಾಕ್ಬಿಟ್ಟಿದ್ದಾರೆ. ಹೆಚ್ಚುವರಿಯಾಗಿ ನೀವು ಸ್ಟಾಕ್ ಮಾಡ್ತೀವಿ ಅದು ಇದು ಖಂಡಿತ ಇಲ್ಲ. ಬೋರ್ಡ್ ಹಾಕಿ ಆಟೋ LPG ಕೊಡ್ತಿದ್ದಾರಂತೆ ಸಿಬ್ಬಂದಿ. ಎಲ್ಲರಿಗೂ ಗ್ಯಾಸ್ ಸಿಗಬೇಕು ಅನ್ನೋ ಕಾರಣಕ್ಕೆ ಈ ತೀರ್ಮಾನವನ್ನ ಸ್ಟೇಷನ್ ಅವರು ಕೈಗೊಂಡಿದ್ದಾರೆ. ಸಿಕ್ಕರೂ ಕೂಡ ಲಿಮಿಟೆಡ್. ನವರಂಗ ಬಳಿಯ ಬಂಕ್ನಲ್ಲಿ ಆಟೋ LPG ಸಿಕ್ಕರೂ ಕೂಡ ಗ್ರಾಹಕರಲ್ಲಿ ವಿನಂತಿ ಅಂತ ಒಂದು ಬೋರ್ಡ್ ಹಾಕಿದ್ದಾರೆ. 40% ಎಲ್ಲ ಆಟೋಗಳಿಗೂ ಕೂಡ ಸಮಾನವಾಗಿ ಕೊಡ್ತಾ ಹೋಗ್ತೀವಿ, ಯಾರಿಗೂ ಕೂಡ ಹೆಚ್ಚುವರಿಯಾಗಿ ಕೊಡಲ್ಲ ಅಂತ ಗ್ರಾಹಕರಲ್ಲಿ ಮನವಿ ಅನ್ನುವಂಥ ಬೋರ್ಡನ್ನೇ ಆ ಸ್ಟೇಷನ್ ಅವರು ಹಾಕಿಕೊಂಡಿದ್ದಾರೆ. ಕಾರಣ ಇದೇ ನವರಂಗ್ನಲ್ಲಿರುವಂಥ ಆಟೋ ಸ್ಟೇಷನ್ ಮುಂಭಾಗದಲ್ಲಿ 3 ದಿನದ ಹಿಂದೆ ಆಟೋ ಚಾಲಕರು ಹೊಡೆದಾಡ್ಕೊಂಡಿದ್ರು. ಈ ಗ್ಯಾಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಟಾಕ್ ಬರ್ತಾ ಇದ್ದಂತೆ ನಾ ಮುಂದು ಅಂತ ಮುಗಿಬಿದ್ದು ಗಲಾಟೆ ಮಾಡ್ಕೊಂಡ್ಬಿಟ್ಟಿದ್ರು, ಸಿಗುತ್ತಾ ಸಿಗಲ್ವಾ ಅನ್ನೋ ಕಾರಣಕ್ಕೆ. ಹಾಗಾಗಿ ಎಲ್ಲರಿಗೂ ಸಿಗುತ್ತೆ ನಾವು, ಬಟ್ ಇಷ್ಟೇ ಲಿಮಿಟ್ ಕೊಡ್ತೀವಿ ಅಂತ ಬೋರ್ಡ್ ಹಾಕಿರುವ ದೃಶ್ಯ ನೋಡ್ತಾ ಇದ್ವಿ. ಸದ್ಯ ನಾನು ನವರಂಗ್ ಬಳಿ ಇರುವಂತಹ ಇಂಡಿಯನ್ ಆಯಿಲ್ ಬಂಕ್ನ ಬಳಿ ಇದ್ದೀನಿ. ಇಲ್ಲಿ ಕಳೆದ 3-4 ದಿನಗಳಿಂದ ದೊಡ್ಡ ಮಟ್ಟದ ಗಲಾಟೆ ನಡೆದಿತ್ತು. ಗ್ಯಾಸ್ ಇದ್ರೂ ಕೂಡ ಆಟೋಗಳಿಗೆ LPG ಹಾಕ್ತಾ ಇಲ್ಲ ಅನ್ನುವಂಥ ಒಂದು ಆಕ್ರೋಶವನ್ನು ಆಟೋ ಚಾಲಕರು ವ್ಯಕ್ತಪಡಿಸಿದ್ರು. ಇದರ ಬೆನ್ನಲ್ಲೇ ಪೊಲೀಸರು ಮಧ್ಯಸ್ಥಿಕೆಯಲ್ಲಿ ಪರಿಸ್ಥಿತಿಯನ್ನು ತಿಳಿ ಮಾಡುವಂಥ ಕೆಲಸವನ್ನ ಮಾಡಿದ್ರು. ಸದ್ಯ ಈ ಒಂದು ಬಂಕ್ನಲ್ಲಿ ಈಗ ಆಟೋ LPG ಸಿಗ್ತಾ ಇದೆ. ಸರತಿ ಸಾಲಿನಲ್ಲಿ ಆಟೋಗಳು ನಿಂತು ಗ್ಯಾಸನ್ನು ಹಾಕ್ಸ್ಕೊಳ್ಳುವಂಥ ಕೆಲಸ ಆಗ್ತದೆ. ಇನ್ನೊಂದು ಪ್ರಮುಖವಾದಂಥ ಬೋರ್ಡನ್ನು ಕೂಡ ಹಾಕಲಾಗಿದೆ. ಗ್ರಾಹಕರಲ್ಲಿ ವಿನಂತಿ, ಎಲ್ಲ ವಾಹನಗಳಿಗೂ ಆಟೋ ಗ್ಯಾಸ್ ಗರಿಷ್ಠ ಪ್ರಮಾಣ 400 ರೂಪಾಯಿ, ಅದಕ್ಕಿಂತ ಹೆಚ್ಚು ಹಾಕೋದಿಲ್ಲ, ಎಲ್ಲರೂ ಕೂಡ ಸಹಕರಿಸಬೇಕು ಅನ್ನುವಂತಹ ಒಂದು ಬೋರ್ಡನ್ನು ಹಾಕಲಾಗಿದೆ. ಯಾಕೆಂತಂದ್ರೆ ಸಿಗುವಂತಹ ಇಡೀ ನಗರದಲ್ಲಿ ನಾವು ನೋಡೋದಾದ್ರೆ ಕೆಲವು ಬಂಕ್ಗಳಲ್ಲಿ ಮಾತ್ರ LPG ಸಿಗ್ತಾ ಇರುವಂಥದ್ದು. ಸೊ ಸಿಗುವಂಥ ಬಂಕ್ಗಳಲ್ಲಿ ಸಾಕಷ್ಟು ರಶ್ ಇರುತ್ತೆ. ಆ ರಶ್ ಅನ್ನ ಕಡಿಮೆ ಮಾಡಬೇಕು, ಜೊತೆಗೆ ಎಲ್ರಿಗೂ ಕೂಡ LPG ಸಿಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಈ ಒಂದು ಬೋರ್ಡನ್ನು ಹಾಕಲಾಗಿದೆ. ಬರುವಂತಹ ಆಟೋ ಚಾಲಕರು ಜಾಸ್ತಿ ಹಾಕಿ ಅನ್ನುವಂಥ ಒಂದು ಮಾತನ್ನ ಹೇಳ್ತಾರೆ. ಆದರೆ ಇಲ್ಲ, ಎಲ್ರಿಗೂ ಸಿಗಬೇಕು ಅನ್ನುವಂಥ ಒಂದು ಕಾರಣಕ್ಕೆ ಕೇವಲ 400 ರೂಪಾಯಿಗೆ ಮಾತ್ರ ನಾವು LPGಯನ್ನು ಹಾಕ್ತೀವಿ ಅನ್ನುವಂತಹ ಒಂದು ಮಾತನ್ನ ಬಂಕ್ನ ಸಿಬ್ಬಂದಿ ಹೇಳ್ತಿದ್ದಾರೆ. ಸೊ ಹೀಗಾಗಿ ಎಲ್ರಿಗೂ ಗ್ಯಾಸ್ ಸಿಗುವಂಥ ಕೆಲಸ ಆಗ್ತದೆ. ಸೊ ಬಂಕ್ನ ಸಿಬ್ಬಂದಿ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಈಗ ಯಾವ ರೀತಿಯಾಗಿ ನಡೀತಿದೆ ಸರ್ ಈಗ LPG ತುಂಬಿಸುವಂಥದ್ದು? ಸರ್, LPG ನಮಗೆ ಬರ್ತದೆ ಮಾಮೂಲಿ, ಆದರೆ ನಾವು ಹಾಕೋದೇ ಪ್ರತಿಯೊಬ್ಬ ಗ್ರಾಹಕರಿಗೂ 400 ರೂಪಾಯಿ. ಅದ್ರ ಮೇಲೆ ನಾವು ಹಾಕಲ್ಲ. ಏನು 400 ರೂಪಾಯಿ ಅಂತ ಹೇಳಿ ಬೋರ್ಡ್ ಹಾಕಿದ್ದು ಏನಕ್ಕೆ ಅಂತ? ಇದಕ್ಕೋಸ್ಕರ ಜನ ಬಂದಂಗೆ 1000 ಹಾಕು 2000 ಹಾಕು ಹಿಂಗೆ ಹಿಂಸೆ ಮಾಡ್ತಾರೆ. ಅದಕ್ಕೆ ಬೇಡಿಕೆ ಬೇಡ ಅಂತ ಹೇಳ್ಬಿಟ್ಟು ಬೋರ್ಡ್ ಬರ್ಸ್ಕೊಂಬಂದು ಬೋರ್ಡ್ ಹಾಕಿದ್ವಿ. ನಮ್ಮ ಯಜಮಾನ್ ಏನು ಹೇಳ್ತಾರೆ ಆ ಥರ ಫಾಲೋ ಮಾಡಿದ್ವಿ. ಎಲ್ಲರೂ ಈಗ ಜಾಸ್ತಿ ಕೇಳಿದ್ರಿಲ್ಲ, ಬರೀ 400 ರೂಪಾಯಿಗೆ ಅಷ್ಟೇ. ಯಾರಿಗೂ ಜಾಸ್ತಿ ಹಾಕಲ್ಲ. 400 ರೂಪಾಯಿ ಒಂದು ಆಟೋಗೆ ಲಿಮಿಟ್ ಅದು. ಅಂದ್ರೆ ನಾವೇನೆ ಎಲ್ರಿಗೂ ಸಿಗ್ಬೇಕು ಅನ್ನೋಂಥ ಕಾರಣಕ್ಕೆ ಒಂದು ಲಿಮಿಟ್ ಅನ್ನ ಹಾಕೊಂಡಿದೀವಿ. ಯಾಕೆಂತಂದ್ರೆ ಎಲ್ರಿಗೂ LPG ಬೇಕಾಗುತ್ತೆ, ಎಲ್ಲ ಆಟೋಗಳಿಗೂ ಕೂಡ LPG ಬೇಕಾಗುತ್ತೆ. ಒಂದು ಆಟೋಗೆ ಜಾಸ್ತಿ ಹಾಕಿ ಇನ್ನೊಂದು ಆಟೋಗೆ ಸಿಗ್ಲಿಲ್ಲ ಅಂತಂದ್ರೆ ಸಮಸ್ಯೆ ಆಗುತ್ತೆ. ಸೊ ಆ ಒಂದು ಸಮಸ್ಯೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಈ ರೀತಿಯಾದಂಥ ಒಂದು ಬೋರ್ಡ್ ಹಾಕಿದ್ದೀವಿ. ಎಲ್ಲಿವರೆಗೂ ಈ ಸಮಸ್ಯೆ ಬಗೆಹರಿಯೋದಿಲ್ಲವೋ ಅಲ್ಲಿವರೆಗೂ ನಾವು ಇದೇ ರೀತಿಯಾದಂಥ 400 ರೂಪಾಯಿ ಲಿಮಿಟೆಡ್ ಅಮೌಂಟಲ್ಲಿ ನಾವು LPGಯನ್ನು ತುಂಬಿಸುವಂಥ ಕೆಲಸ ಮಾಡ್ತಾ ಇದ್ದೀವಿ. ಸೊ ಯಾರಿಗೂ ಸಮಸ್ಯೆ ಆಗಬಾರ್ದು, ಗಲಾಟೆ ಆಗಬಾರ್ದು, ಗೊಂದಲ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ತೀರ್ಮಾನ ಅನ್ನುವಂಥ ಒಂದು ಮಾತನ್ನ ಬಂಕ್ನ ಸಿಬ್ಬಂದಿ ಹೇಳ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಯುವರಾಜ್ ಜೊತೆ ಉಲ್ಲಾಸ ಸ್ಕಿರ್ವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.